ಉಸಿರಾಟದ ಸಮಸ್ಯೆ ಹೆಚ್ಚಾಗಿದೆ. ಹೀಗಾಗಿ ಈ ರೋಗಿಗಳ ಮೇಲೆ ಸರ್ಕಾರ ನಿಗಾ ಇಟ್ಟಿದೆ. ಮತ್ತೊಂದೆಡೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಿರೋದು ಕೂಡ ಆತಂಕ ಮೂಡಿಸಿದೆ. ಈಗಾಗಲೇ ಕೋವಿಡ್ ಬಂದು ಸೆಲ್ಫ್ ಮೆಡಿಕೇಷನ್ನಲ್ಲಿ ಇರುವ ಜನರ ಮೇಲೆ ನಿಗಾ ವಹಿಸಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಉಸಿರಾಟದ ಸಮಸ್ಯೆ ಇದ್ದವರು ಸೆಲ್ಫ್ ಮೆಡಿಕೇಷನ್ ಮಾಡಬೇಡಿ, ಹೋಮ್ ಐಸೋಲೇಷನ್ ಬೇಡ ಅಂತ ಎಚ್ಚರಿಕೆ ನೀಡಲಾಗಿದೆ. ಕೋವಿಡ್ ಏರಿಕೆ ಹಾಗೂ ಉಸಿರಾಟದ ಸಮಸ್ಯೆ ಕಂಡು ಬರ್ತಿದೆ. ಅದರಲ್ಲೂ ಕೊಮಾರ್ಬಿಟಿಸ್ ಉಸಿರಾಟದ ಸಮಸ್ಯೆ ಹೆಚ್ಚಾಗಿದ್ದವರು ತಡವಾಗಿ ಆಸ್ಪತ್ರೆಗೆ ದಾಖಲಾಗಿ ಜೀವ ಕಳೆದುಕೊಳ್ಳುತ್ತಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಕೋವಿಡ್ ಪಾಸಿಟಿವ್ ಬಂದು ಕೊಮಾರ್ಬಿಟಿಸ್ ಹಾಗೂ ಉಸಿರಾಟದ ಸಮಸ್ಯೆ ಇದ್ದ ರೋಗಿಗಳು ಆಸ್ಪತ್ರೆಗೆ ದಾಖಲಾದ 24 ಗಂಟೆಯೊಳಗೆ ಸಾವನ್ನಪ್ಪುತ್ತಿದ್ದಾರೆ. ಹೀಗಾಗಿ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ. ಚಳಿಗಾಲದಲ್ಲಿ ಉಸಿರಾಟದ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಮನೆಯಲ್ಲೇ ಚಿಕಿತ್ಸೆ ತೆಗೆದುಕೊಳ್ಳುತ್ತಿರುವುದು ಸಮಸ್ಯೆಗೆ ಕಾರಣ. ಹೀಗಾಗಿ ಹೊಸ ಮಾರ್ಗಸೂಚಿಗೆ ಮುಂದಾಗಿದೆ. ಸಮಸ್ಯೆ ಇರುವವರನ್ನ ಮಾನಿಟರ್ ಮಾಡಿ ವರದಿ ನೀಡುವಂತೆ ಸೂಚಿಸಲಾಗಿದೆ. ಈಗ ಸರ್ಕಾರದ ಮಟ್ಟದಲ್ಲಿ ಟೆಸ್ಟಿಂಗ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಮನೆ ಸಚಿವರು ಸಹ ಟೆಸ್ಟಿಂಗ್ ರೇಟ್ ಫಿಕ್ಸ್ ಮಾಡಿ ರೇಟ್ ಜಾಸ್ತಿ ಆಗಿದೆ. ಅದರಿಂದ ಪ್ರಾಬ್ಲಿ ಪಾಸಿಟಿವಿಟಿ ರೇಟ್ ಸ್ವಲ್ಪ ಜಾಸ್ತಿ ಕಾಣ್ತದೆ. ಬಟ್ ನಮ್ಮ ಆಸ್ಪತ್ರೆ ತಗೊಂಡ್ರೆ OPDನೂ ಜಾಸ್ತಿ ಆಗಿಲ್ಲ, ಪಾಸಿಟಿವಿಟಿ ಜಾಸ್ತಿ ಆಗಿಲ್ಲ. ಮೊದಲು ಹೇಗಿತ್ತು ಹಾಗೇ ಇದೆ. ಈಗ ನಮ್ಮಲ್ಲಿ ಸುಮಾರು 25ರಿಂದ 30 ಟೆಸ್ಟಿಂಗ್ ಸ್ಯಾಂಪಲ್ ಕಳಿಸ್ತೀವಿ. ಅದರಲ್ಲಿ 2ರಿಂದ 3 ಮಾತ್ರ ಪಾಸಿಟಿವ್ ಬರ್ತಾ ಇದ್ದಾವೆ. ಅದರಲ್ಲಿ ಈಗ ಸದ್ಯದ ಮಟ್ಟಿಗೆ ಹೇಳಬೇಕಂದ್ರೆ ನಮ್ಮಲ್ಲಿ 3 ICU ಪೇಷಂಟ್ ಇದ್ದಾರೆ, ಇನ್ನು 6 ಐಸೋಲೇಷನ್ ವಾರ್ಡ್ ಇದ್ದಾರೆ. ಆ 3 ICU ಪೇಷಂಟ್ಗಳಲ್ಲಿ 2 NIV ಅಂತ ಹೇಳ್ತೀವಲ್ಲ ಆ ಥರ ಇದ್ದಾವೆ. ಇನ್ನೊಂದು ಮಾತ್ರ ಇಂಟ್ಯೂಬೇಟ್ ಆಗಿದೆ. ರಾಜ್ಯದಲ್ಲಿ JN1 ಕೊರೋನಾ ಉಪತಳಿ ಸೈಲೆಂಟ್ ಕಿಲ್ಲರ್ ಆಗ್ತಿದೆಯಾ ಅನ್ನೋ ಅನುಮಾನ ಮೂಡಿಸಿದೆ. ಜಸ್ಟ್ 17 ದಿನದಲ್ಲಿ 17 ಬಲಿ ಪಡೆದು ಆರ್ಭಟ ಮುಂದುವರೆಸಿದೆ. ಕಳೆದ 2 ವಾರದಲ್ಲಿ 2687 ಕೋವಿಡ್ ಪಾಸಿಟಿವ್ ಪತ್ತೆಯಾಗಿದೆ. ಜನರ ನಿರ್ಲಕ್ಷ್ಯವೇ ಸಾವಿನ ಸಂಖ್ಯೆ ಹೆಚ್ಚಳಕ್ಕೆ